ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಮಲ್ಲೇಪುರ MPCS ಅಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ಇಲ್ಲಿ MPCS ಡೈರಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ MM ಮಂಜುನಾಥ್ ಅವರು ಸುಮಾರು 11,50,000 ರೂಪಾಯಿಗಳಷ್ಟು ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯಕಾರಿ ಮಂಡಳಿಯವರು 3 ನೋಟಿಸ್ ಕೊಟ್ಟು ಈ ಸೆಕ್ರೆಟರಿಯನ್ನು ವಜಾ ಮಾಡಬೇಕು ಅಂತೇಳಿ ದೊಡ್ಡಬಳ್ಳಾಪುರ ARಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ DR ಅವರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂದು ಅರ್ಜಿ ನೀಡಿರ್ತಾರೆ. ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ 11.5 ಲಕ್ಷ ರೂಪಾಯಿ ಹಣವನ್ನು ಡೈರಿಗೆ ಹಿಂತಿರುಗಿಸೋಂಗೆ ಮಾಡಬೇಕು ಮತ್ತು ಮಂಜುನಾಥ್ ಅವ್ರನ್ನು ವಜಾ ಮಾಡಬೇಕು ಅನ್ನೋದು ಇವ್ರ ಉದ್ದೇಶ. ಇದಕ್ಕೆ ಸಂಬಂಧಪಟ್ಟ ಇವರು ಯಾವಾಗ ಅರ್ಜಿ ಕೊಡ್ತಾರೆ ಅಂತಂದರೆ ಇವ್ರ ಮೇಲೆ 2/6/2025ರಿಂದ ಇವರು ಹೋರಾಟ ಮಾಡ್ಕೊಂಡು ಬರ್ತಾರೆ. ಈ ಡೈರಿಯಲ್ಲಿ ತುಂಬ ಅವ್ಯವಹಾರ ನಡೆದಿದೆ, ಈ ಅವ್ಯವಹಾರದ ಹಣವನ್ನು ಡೈರಿಗೆ ಹಿಂತಿರುಗಿಸಿ ಮಂಜುನಾಥ್ ಅವ್ರನ್ನು ವಜಾ ಮಾಡಿ ಡೈರಿಯನ್ನು ಉಳಿಸ್ಬೇಕು ಅನ್ನೋದು ಅಧ್ಯಕ್ಷ ಮುನ್ರಾಜ್ ಅವರು ಮತ್ತು ಕಾರ್ಯಕಾರಿ ಮಂಡಳಿಯವರು ಎಲ್ಲರೂ ಸೇರಿಕೊಂಡು AR ಅವ್ರಿಗೆ DR ಅವ್ರಿಗೆ ದೂರು ನೀಡ್ತಾರೆ. ಆದರೆ AR ಮತ್ತು DR ಅವರು ಮತ್ತು CDO ಅವ್ರಿಗೆ ದೂರು ಕೊಡ್ತಾರೆ. ಈ 11.5 ಲಕ್ಷ ರೂಪಾಯಿ ಅವ್ಯವಹಾರ ನಡೆದಿರೋದ್ರಿಂದ ಈ ಬೆಂಗಳೂರು ಹಾಲು ಒಕ್ಕೂಟ ಇವರು ಎಲ್ಲರೂ ಸೇರಿ ಒಂದು ಎನ್ಕ್ವೈರಿ ಮಾಡಿಸ್ತಾರೆ. ಎನ್ಕ್ವೈರಿ ಮಾಡಿಸಿದಾಗ ಈ ಡೈರಿಯಲ್ಲಿ ಅವ್ಯವಹಾರದ ಬಗ್ಗೆ ಡೈರಿ ಅಧ್ಯಕ್ಷರು ಇವರೆಲ್ಲರೂ ಸೇರ್ಕೊಂಡು ಇವರಿಗೆ 3 ನೋಟಿಸ್ ಕೊಡ್ತಾರೆ. ಮಂಜುನಾಥ್ ಅವ್ರಿಗೆ 3 ನೋಟಿಸ್ ಕೊಟ್ಟರು 3 ನೋಟಿಸ್ಗೂ ಯಾವುದೇ ಉತ್ತರ ಬರಲ್ಲ. ನೇರವಾಗಿ ನೋಟಿಸ್ ಕೊಡ್ತಾರೆ, ಪೋಸ್ಟ್ ಮುಖಾಂತರ ಕಳಿಸ್ತಾರೆ. 3 ನೋಟಿಸು ಅಂತಿಮ ನೋಟಿಸು ಕೂಡ ಕೊಡ್ತಾರೆ. ಅಂತಿಮ ನೋಟಿಸ್ ಕೊಟ್ಟರೂ ಕೂಡ ಈ MPCS ಕಾರ್ಯದರ್ಶಿ MM ಮಂಜುನಾಥ್ ಅವರು ಯಾವುದೇ ಉತ್ತರ ನೀಡೋದಿಲ್ಲ. ನೀವು ಏನು ಮಾಡ್ಕೊಂತೀರೋ ಮಾಡ್ಕೋ ಹೋಗ್ರಿ ಅಂತ ಹೇಳ್ಬಿಟ್ಟು ಧಮಕಿ ಹಾಕ್ತಾರೆ ಈ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲ ಸದಸ್ಯರ ಮೇಲೆ ದೌರ್ಜನ್ಯವಾಗಿ ಧಮಕಿ ಹಾಕಿದಾಗ ಅವರು ಬಂದು ARನ ಕೇಳ್ತಾರೆ, ಸರ್ ನೀವು ನಾನು ಇಷ್ಟು ದಿನದಿಂದ ಲೆಟ್ರ್ ಕೊಟ್ಟಿದ್ದೀನಿ, ಈ ಲೆಟ್ರ್ ಬಗ್ಗೆ ಏನು ಕ್ರಮ ಜರುಗಿಸಿದ್ದೀರಿ ಅಂತ ARಗೆ DRಗೆ ಕೇಳಿದ್ರೆ AR ಆಫೀಸಲ್ಲಿ ಫೈಲ್ ಮೂವ್ ಆಗಿರಲ್ಲ, DR ಆಫೀಸಲ್ಲಿ ಫೈಲ್ ಮೂವ್ ಆಗಿರಲ್ಲ. ಆದರೆ ಡೈರಿಗೆ ಸೇರಿರ್ತಕ್ಕಂಥ 11.5 ಲಕ್ಷ ರೂಪಾಯಿ ಮಾತ್ರ ಮಿಸ್ಯೂಸ್ ಆಗುತ್ತೆ. ಈ ಮಿಸ್ಯೂಸ್ ಆಗಿರ್ತಕ್ಕಂಥ ಹಣ ಸಂಪೂರ್ಣ ಹಳ್ಳಿ ಡೈರಿಗೆ ಹಾಳಾಗ್ತಾ ಇರ್ತಕ್ಕಂಥ ರೈತರಿಗೆ ಸಂಬಂಧಪಟ್ಟಂಥ ದುರುಪಯೋಗ ಆಗಿರ್ತಕ್ಕಂಥ ಹಣವನ್ನು ರೆಮಿಟೆನ್ಸ್ ಮತ್ತು ರಿಕವರಿ ಮಾಡಬೇಕು ಅನ್ನೋದು ಡೈರಿ ಅಧ್ಯಕ್ಷ ಉಪಾಧ್ಯಕ್ಷರಾದರೆ ಈ ಅಧಿಕಾರಿಗಳು AR DR ಮತ್ತು CD ಇವರು ಅಭಿವೃದ್ಧಿ ಅಧಿಕಾರಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ ಇವರೆಲ್ಲರೂ ಶಾಮೀಲಾಗಿ ಡೈರಿ ದುಡ್ಡು ಕಟ್ಟಿಸ್ದಂಗೆ ನಾಟಕ ಆಡ್ತಾರೆ. ತುಂಬ ನಾಟಕ. ಹೆಂಗೆ ನಾಟಕ ಅಂತಂದರೆ ಡೈರಿಯ ಹಣ ದುರುಪಯೋಗ ಆಗಿದ್ದರೆ ಕಾರ್ಯದರ್ಶಿ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸ್ಬೇಕು. ಹೆಂಗೆ ಜರುಗಿಸ್ಬೇಕು? AR DR ಒಂದು ಎನ್ಕ್ವೈರಿ ಮಾಡಿಸಿ ದುರುಪಯೋಗ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸ್ಬೇಕು. ಎನ್ಕ್ವೈರಿ ಮಾಡಿಸೋದೇ ಇಲ್ಲ. ಕಾರಣ ಏನು ಅಂತಂದರೆ ರೈತರ ದುಡ್ಡು ಈ AR DR ಅವರು ಚೆನ್ನಾಗಿ ತಿಂದಿರ್ತಾರೆ. ಅದಕ್ಕೋಸ್ಕರನೇ ಅವರು ಯಾವುದೇ ಎನ್ಕ್ವೈರಿ ಮಾಡಲ್ಲ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಎಲೆಕ್ಷನ್ ಅನೌನ್ಸ್ ಈ ಕೊನೆಗೆ ಏನು ಮಾಡ್ತಾರೆ ಅಂತಂದರೆ ಸೆಕ್ರೆಟರಿ ಮೇಲೆ ಒತ್ತಡ ಆಗುತ್ತೆ. 11.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಅಂದಾಗ ಆ ಡೈರಿಯಲ್ಲಿರ್ತಕ್ಕಂಥವರು 11 ಜನರ ಪೈಕಿ 6 ಜನ ಅವರ ಪರವಾಗಿ ಯಾರು ಏನು ದೂರು ಕೊಟ್ಟಿರ್ತಾರೆ, ಕಾರ್ಯಕಾರಿ ಮಂಡಳಿಯವರು ದೂರು ಕೊಟ್ಟಿರ್ತಾರೆ, ಅವರೇ ಮತ್ತೆ ರಿವರ್ಸ್ ಆಗ್ತಾರೆ. ಯಾರಿಗೆ ಈ ದೂರು ಕಾರ್ಯದರ್ಶಿ ವಿರುದ್ಧ ದೂರು ಕೊಟ್ಟಿರ್ತಾರೆ ಫಸ್ಟು ಅವನು ಕಾರ್ಯದರ್ಶಿ ಮಂಜುನಾಥ್ ಹೋಗಿ ಕಾಲು ಕೈ ಹಿಡ್ಕೊಂತಾನೆ. ಅವ್ರ ಅತ್ತೆ, ಮಾವ, ಅವ್ರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ, ಅವರಪ್ಪ ಎಲ್ಲರೂ ಸೇರ್ಕೊಂಡ್ರೆ ಕಾಲು ಕೈ ಹಿಡ್ಕೊಂಡಾಗ ಇನ್ನು ನೋಡ್ರಿ ನನ್ನ ಉದ್ಯೋಗ ಹೋಗುತ್ತೆ, ನಮ್ಮ ಕುಟುಂಬ ಎಲ್ಲ ನಾವು ವಿಷ ಕುಡಿದು ಸತ್ತೋಗ್ಬಿಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವ್ರ ಹತ್ರಕ್ಕೆ ಹೋಗಿ. ಏನು ಕಾರ್ಯದರ್ಶಿ ವಿರುದ್ಧ ದೂರು ಕೊಡ್ತಾರೋ ಅವರೇ ಮಂಜುನಾಥನ್ ಪರವಾಗಿ ಬಂದು ನಿಂತ್ಕೊಂತಾರೆ. ನೋಡ್ರಿ ಕತೆ ಹೆಂಗೈತೆ. 11.5 ಲಕ್ಷ ರೂಪಾಯಿ ಡೈರಿ ಹಣವನ್ನು ತಿಂದಿರೋವನಿಗೆ ಇವರೆಲ್ಲ ದೂರು ಕೊಟ್ಟು ಎನ್ಕ್ವೈರಿ ಮಾಡಿಸೋ ಸ್ಟೇಜ್ಗೆ ಬಂದ ಮೇಲೆ ಈ ದೂರು ಕೊಟ್ಟಿರ್ತಕ್ಕಂಥವರೇ ರಿವರ್ಸ್ ಆಗ್ತಾರೆ.
ಹೆಂಗೆ ರಿವರ್ಸ್ ಆಗ್ತಾರೆ ಅಂತಂದರೆ ಅವ್ರ ಸೆಕ್ರೆಟ್ರಿ ಬೇಡ್ಕೊಂತಾನೆ, ಹೋಗಿ ಸ್ವಾಮಿ ನನ್ನ ಪರಿಸ್ಥಿತಿ ಇದು, ನಾನು ಸತ್ತೋಗ್ಬಿಡ್ತೀನಿ, ನಾವು ಹಂಗೆ ಹಿಂಗೆ ಅಂದಾಗ ಏನು ಸೆಕ್ರೆಟ್ರಿ ಮಂಜುನಾಥ್ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಅವನು ಪರವಾಗಿ ಸೇರ್ಕೊಂತಾರೆ. ಪರವಾಗಿ ಸೇರ್ಕೊಂಡು ಒಂದು 5-6 ಜನ, ಈಗ ಸೆಕ್ರೆಟ್ರಿ ಬಚಾವ್ ಆಗಬೇಕು ಅಂತಂದರೆ ಏನಾಗಬೇಕು, ಆ ಡೈರಿಯನ್ನು ಸೀಸ್ ಮಾಡಬೇಕು, ಸೂಪರ್ಸೀಡ್ ಮಾಡಬೇಕು. ಹೆಂಗೆ ಸೂಪರ್ಸೀಡ್ ಮಾಡ್ತಾರೆ ಅಂತಂದರೆ 6 ಜನ ರಾಜೀನಾಮೆ ಕೊಡ್ತಾರೆ. ಏನು ಇವನ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥವ್ರು ಪರವಾಗಿ ಅವನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ರಾಜೀನಾಮೆ ಕೊಟ್ಬಿಟ್ಟು, ಆ ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾರೆ, AR ಕೊಡಬೇಕು. AR ಕೊಡಲ್ಲ, ಅಧ್ಯಕ್ಷರಿಗೆ ಕೊಡ್ತಾರೆ. ಆ ಅಧ್ಯಕ್ಷರಿಗೂ ಕೊಡಲ್ಲ, ಅವರೇ ಏನು ಫ್ರಾಡ್ ಮಾಡಿರ್ತಾರೋ ಅವರೇ ದೂರುಗಳು ತಗೊಂಡೋಗಿ AR ಕೊಡ್ತಾರೆ. AR ಹೋಗಿ ಸೂಪರ್ಸೀಡ್ ಮಾಡ್ಕೊಂಬಂದ್ಬಿಡ್ತಾರೆ. ಈ 11.5 ಲಕ್ಷ ರೂಪಾಯಿ ಮಿಸ್ಯೂಸ್ ಆಗಿರೋ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ DR, ಕೇವಲ ಅವನು ರಕ್ಷಣೆ ಮಾಡೋಕ್ಕೆ ನೋಟಿಸ್ ಕೊಟ್ಟು ನೀನು ಎಲ್ಲೋದ್ರೂ ಆ ದುಡ್ಡು ಕಟ್ಟಿಸ್ಬೇಕು ಅಂತ ಹೇಳ್ಬೇಕಾಗಂತ DR ಅವರೇ ಫ್ರಾಡ್ ಮಾಡಿರ್ತಕ್ಕಂಥ ಮಂಜುನಾಥ್ ಪರವಾಗಿ ನಿಂತ್ಕೊಂತಾರೆ. ಯಾವುದು ಸೂಪರ್ಸೀಡ್ ಮಾಡಬೇಕಾದ್ರೆ ಒಂದು ತಿಂಗಳು ಮುಂಚೆನೇ ನೋಟಿಸ್ ಕೊಟ್ಟು ಹಿಂಗೈತಪ್ಪ ಹಿಂಗೆ ಮಾಡಬೇಕು ಅಂತ ಏಕಾಏಕಿ ಹೋಗಿ ಸೂಪರ್ಸೀಡ್ ಮಾಡಿಬಿಡ್ತಾರೆ. ಅದು ಕಾನೂನು ಬಾಹಿರ. ಆ ಕಾನೂನು ಬಾಹಿರ ಜೊತೆಗೆ ಅವರು ಯಾರ ಮುಂದೆ ಬಂದು ರಾಜೀನಾಮೆ ಕೊಡಬೇಕು. ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಬಂದು ರಾಜೀನಾಮಾ ಪತ್ರವನ್ನು ನೀಡಬೇಕು. ರಾಜೀನಾಮಾ ಪತ್ರ ನೀಡಿದರೆ ಏನಕ್ಕೆ ಈ ಉದ್ದೇಶವನ್ನು ಕೇಳ್ತಾರೆ. ಅದೇ ಥರನೂ ಸಹಕಾರ ಕ್ಷೇತ್ರದಲ್ಲೂ ಕೂಡ ಒಬ್ಬ ಸದಸ್ಯ ರಾಜೀನಾಮೆ ಕೊಡಬೇಕಾದ್ರೆ ಅಸಿಸ್ಟೆಂಟ್ ರಿಜಿಸ್ಟ್ರು AR ಹತ್ರಕ್ಕೆ ಬಂದು AR ಮುಂದೆನೇ ರಾಜೀನಾಮೆ ಕೊಡಬೇಕು ಅನ್ನೋದು ಕಾನೂನಲ್ಲಿ ಇರ್ತಕ್ಕಂಥದ್ದು. ಎಲ್ಲೋ ಅದು ಕೂಡ ರಾಜೀನಾಮೆ ಕೊಟ್ಟಿರ್ತಕ್ಕಂಥವರು ಕೂಡ ಹೆಬ್ಬೆಟ್ಟು ಇರ್ತದೆ. ಹೆಬ್ಬೆಟ್ಟು ಒಬ್ಬ ಮಹಿಳೆ ಮಹಿಳೆ ಐತೆ, ಹೆಬ್ಬೆಟ್ಟು ಹಾಕ್ತಾಳೆ. ಮತ್ತು ಕೆಲವರೆಲ್ಲ ಬೋಗಸ್, ಅವನೇ ಯಾರು ಕಾರ್ಯದರ್ಶಿ ಇರ್ತಾನಲ್ಲ ಅವನೇ ಸೈನ್ ಆಗ್ತಾನೆ, ಅದು ಕೂಡ ಪ್ರೂಫ್ ಆಗುತ್ತೆ. ಆದರೂ ಕೂಡ AR ಅವರು ಅವನ ಹತ್ರ ಶಾಮೀಲಾಗಿ ಯಾವುದೇ ಕ್ರಮ ಜರುಗಿಸಲ್ಲ. ರೈತರ ಹಾಲು ಕಷ್ಟಪಟ್ಟು ಹಾಲು ಹಾಕಿರ್ತಕ್ಕಂಥ ರೈತರ ಹೊಟ್ಟೆಯನ್ನು ನೋಡಿದ್ದಾರೆ ಈ AR ಅವನ ಹತ್ರ ಶಾಮೀಲಾಗಿ. ಅವನು 11 ಲಕ್ಷ ರೂಪಾಯಿ ದುಡ್ಡು ತಿಂದಿರೋರ ಮೇಲೆ ಕ್ರಮ ಜರುಗಿಸೋದೇ ಇಲ್ಲ ಈ AR ಯಾತಕ್ಕೆ ನಾನು AR ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ರೈತರ ಕಷ್ಟಪಟ್ಟು ಹಾಲು ಆಗ್ತಾ ಇರ್ತಕ್ಕಂಥದ್ದು, ಹಾಲು ಡೈರಿಯಲ್ಲಿ ಅಂಥ ಭ್ರಷ್ಟಾಚಾರ ನಡೆದಾಗ ಅವನ ವಿರುದ್ಧ ಮುಲಾಜ್ ಇಲ್ಲದೆ ಕ್ರಮ ಜರುಗಿಸಬೇಕಾಗಿರ್ತಕ್ಕಂಥ ಅಧಿಕಾರ ARಗೂ DRಗೂ ಹೋಗಿದೆ. ಆಮೇಲೆ ಇನ್ನೂ ಕೆಲವು ವಿಚಾರಗಳು ಹೇಳ್ತೀನಿ. ಆಮೇಲೆ ಇವರು ಸೂಪರ್ಸೀಡ್ ಮಾಡಿಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲಂಗೆ ಇದ್ದಕ್ಕಿದ್ದಂಗೆ ಸೂಪರ್ಸೀಡ್ ಆಗೋಗ್ಬಿಡ್ತೈತೆ. ಅವರು ಈ ಬಾಡಿ ಎಲೆಕ್ಟ್ ಆಗಿ ಕೇವಲ 2 ವರ್ಷ ಆಗಿರ್ತತೆ, ಇನ್ನು 3 ವರ್ಷ ಅವ್ರದ್ದು ಅವಧಿ ಇರ್ತತೆ. ಅವಧಿಯ ಮುಂಚೆನೇ ಇವರು AR DR ಮತ್ತು ಅಭಿವೃದ್ಧಿ ಅಧಿಕಾರಿ ಇವರೆಲ್ಲ ಹೋಗಿ ಸೂಪರ್ಸೀಡ್ ಮಾಡಿದಾಗ ಈಗಿರ್ತಕ್ಕಂಥ ಡೈರಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯಕಾರಿ ಮಂಡಳಿಗೆ ತುಂಬ ಆಶ್ಚರ್ಯ ಆಗೋಗ್ಬಿಡ್ತತೆ. ಏನಪ್ಪ ನಾವು ದೂರು ಕೊಟ್ವಿ, ಸೆಕ್ರೆಟ್ರಿ ವಿರುದ್ಧ ದೂರು ಕೊಟ್ಟರೆ ಸೆಕ್ರೆಟ್ರಿ ವಿರುದ್ಧ ಕ್ರಮ ಜರುಗಿಸ್ಬೇಕಾಗಿರ್ತಕ್ಕಂಥ AR DR ಶಾಮೀಲಾಗಿ ಸೂಪರ್ಸೀಡ್ ಮಾಡ್ತಾರಲ್ಲ, ಏನಿದು ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗುವ ಮುನ್ನವೇ ಎಲೆಕ್ಷನ್ ನಡೆಸಬೇಕು ಅಂತೇಳಿ 1 ವಾರನೂ 7 ದಿನನೂ ಅವಕಾಶ ಇಲ್ಲ, ನೋಟಿಸ್ ಕಳಿಸ್ತಾರೆ. ಎಲ್ಲ ಸೂಪರ್ಸೀಡ್ ಮಾಡಿದ್ದೀವಿ ನಿಮ್ಮ ಬಾಡಿನೂ ಅಂತೇಳಿ ಅವ್ರಿಗೆ ಅದು ಕೂಡ ಆಶ್ಚರ್ಯ ಆಗುತ್ತೆ. ಆಮೇಲೆ ಇವತ್ತು ಭಾನುವಾರ 22ನೇ ತಾರೀಕಿಂದ ಎಲೆಕ್ಷನ್ ಕೂಡ ಅನೌನ್ಸ್ ಮಾಡಿಬಿಡ್ತಾರೆ ನೋಡ್ರಿ. 22, 23, 24 ಇವೆಲ್ಲ ಅರ್ಜಿಗಳು ಹಾಕೋದಕ್ಕೆ ಸಂಘದ ಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗೆ ಮತ್ತು ಆಕಾಂಕ್ಷಿ ಉಳ್ಳವರು ಬಂದು ಇವತ್ತಿಂದ ಭಾನುವಾರ, ಇವತ್ತು 22ನೇ ತಾರೀಕು, ಇವತ್ತಿಂದ ನಾಮಿನೇಷನ್ ಪತ್ರ ಹಾಕಿ ಅಂತೇಳಿ ಯಾರು ಎಲೆಕ್ಷನ್ ಅನೌನ್ಸ್ ಮಾಡಿಬಿಡ್ತಾರೆ. ಎಲೆಕ್ಷನ್ ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ತುಂಬ ಮಲ್ಲೇಪುರ ಡೈರಿಯಲ್ಲಿ 12 ಲಕ್ಷ ರೂಪಾಯಿ ಅವ್ಯವಹಾರ ನಡೆದಿದ್ರು ಕೂಡ ಈ AR DR ಕಣ್ಣು ಮುಚ್ಕೊಂಡು ಎಲೆಕ್ಷನ್ ಅನೌನ್ಸ್ ಮಾಡ್ತಾರೆ. ಆಮೇಲೆ ಬಾಡಿ ಇನ್ನು 3 ವರ್ಷ ಅವಧಿ ಇದ್ದಾಗ ಬಾಡಿಯನ್ನು ಸೀಸ್ ಮಾಡ್ತಾರೆ. ಸಹಕಾರ ಕ್ಷೇತ್ರದಲ್ಲಿ ಈ ಥರ ಅವ್ಯವಹಾರ ನಡೀತಾ ಇರೋದನ್ನು ತಮ್ಮ ಗಮನಕ್ಕೆ ತರಬೇಕನ್ನೋದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಧಿಕಾರಿಗಳ ವಿರುದ್ಧ ಅಲ್ಲ, ಅಧಿಕಾರಿಗಳು
ಭ್ರಷ್ಟಾಚಾರ ಮಾಡಿದ ಒಬ್ಬ ಕಾರ್ಯದರ್ಶಿಗೆ ಯಾವ ಥರ ಬೆಂಬಲ ಕೊಡ್ತಾರೆ, ಯಾವ ಥರ ರೈತರು ಹೊಟ್ಟೆ ಹೊಡಿತಾರೆ, ರೈತರಿಗೆ ಸಂಬಂಧಪಟ್ಟಿದ್ದ ಸಹಕಾರ ಕ್ಷೇತ್ರವನ್ನು ಯಾವ ಥರ ಹಾಳು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಈ ಪಾಯಿಂಟ್ಗಳೆಲ್ಲ ಉಲ್ಲೇಖ ಮಾಡ್ತಾ ಇದ್ದೀನಿ. ಎಲೆಕ್ಷನ್ ಅನೌನ್ಸ್ ಮಾಡಬೇಕಾದ್ರೆ ಇನ್ನು 3 ವರ್ಷ ಐತಲ್ಲ, ಇನ್ನು 3 ವರ್ಷ ಇದ್ದಾಗ ಕನಿಷ್ಠ 6 ತಿಂಗಳು ಆದರೂ ಕೂಡ ಅವರು ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗೆ ಅವಧಿ ಕೊಟ್ಟು ಮಾಡಬೇಕಾಗಿತ್ತು. ಇವರು ಪ್ರಾಮಾಣಿಕತೆ AR ಅಲ್ಲಿ ಪ್ರಾಮಾಣಿಕತೆ ಅನ್ನೋದು ಇದ್ದಿದ್ದರೆ, ಕರ್ತವ್ಯವನ್ನು ನಾವು ಕರೆಕ್ಟಾಗಿ ನಡೆಸ್ತಾ ಇದ್ದೀವಿ ಅಂತ ಇದ್ದಿದ್ದರೆ 6 ತಿಂಗಳು ಕಾಲ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಹತ್ರ ಆಡಳಿತ ನಡೆಸಿ ಆಮೇಲೆ ಎಲೆಕ್ಷನ್ ನಡೆಸ್ಬೋದಿತ್ತು. ಸೂಪರ್ ಸೀಡ್ ಮಾಡದ ಕೇವಲ 1 ತಿಂಗಳೂ ಇಲ್ಲ ಎಲೆಕ್ಷನ್ ಅನೌನ್ಸ್ ಮಾಡಿಬಿಡ್ತಾರೆ ನೋಡ್ರಿ. ಮುಖ್ಯವಾಗಿ ಆ ಮಂಜುನಾಥ್ ಕಾರ್ಯದರ್ಶಿ ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ AR DR ಹೆಗಲ ಮೇಲೆ ಇಟ್ಕೊಂಡು ಓಡಾಡ್ತಾರೆ ನೋಡ್ರಿ. ದುಡ್ಡು ತಿಂದವನಿಗೆ ಈ ಭ್ರಷ್ಟ AR DR ಇಬ್ಬರು ಕೂಡ ತುಂಬ ರಕ್ಷಣೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಇದು ಗಮನಕ್ಕೆ ತರೋದು ಒಂದೇ ಅಲ್ಲ, 11.5 ಲಕ್ಷ ರೂಪಾಯಿ AR DR ಭ್ರಷ್ಟಾಚಾರದಲ್ಲಿ ಪಾಲ್ದಾರರಾಗಿರ್ತಾರೆ. ಹೇಗೆ ಅಂತಂದರೆ, ತಪ್ಪು ಮಾಡಿದ ಅವನು ಕಾರ್ಯದರ್ಶಿ ವಿರುದ್ಧ ಇವರು ಅಧಿಕಾರಿಗಳು ಕ್ರಮ ಜರುಗಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇತ್ತು. ಯಾಕೆ ನೀವು ಕ್ರಮ ಜರುಗಿಸದೆ ಸೂಪರ್ ಸೀಡ್ ಮಾಡ್ತೀರಾ? ಕನಿಷ್ಠ ಅವನು ರಿಕವರಿ ಮಾಡಿ ಸೂಪರ್ ಸೀಡ್ ಮಾಡ್ಬೋದಿತ್ತು. ಇಂಥ ಭ್ರಷ್ಟಾಚಾರ ನಡೆದಿದ್ದೆ ನಿಮ್ಮ ಆಡಳಿತ ಅವಧಿಯಲ್ಲಿ, ಅದಕ್ಕೋಸ್ಕರ ನಾವು ರಿಕವರಿ ಮಾಡಿ ಸೀಸ್ ಮಾಡ್ತಾ ಇದ್ದೀನಿ ಅಂತ. ಅದೇನು ಮಾಡೇ ಇಲ್ಲ. ಅದು ಮಾಡದೆ ಇವರು ಎಲೆಕ್ಷನ್ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಯಾತಕ್ಕೆ? ಮುಖ್ಯವಾಗಿ ಇಲ್ಲಿ ಎಲೆಕ್ಷನ್ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಒಂದೇ ಕಾರಣ, ಹಾಲಿನ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥವರು MN ಮುನಿರಾಜು ಅಂತ. ಇಲ್ಲಿ ಕತೆ ಸ್ಟಾರ್ಟ್ ಆಗಿದ್ದು. ಏನಕ್ಕೆ ಈ ಕತೆ ಸ್ಟಾರ್ಟ್ ಆಗಿದೆ ಅನ್ನೋದು ಹೇಳ್ಬಲ್ಲ ನಾನು. ಈ ಮುನಿರಾಜು ಅನ್ನೋನು ಏಕೈಕ SC ಕ್ಯಾಂಡಿಡೇಟು, ಅಧ್ಯಕ್ಷ ಆಗಿರ್ತಕ್ಕಂಥವನು. ಈ ಉಳಿದವರೆಲ್ಲ ಜನರಲ್ಲು ಸಾಮಾನ್ಯ ವ್ಯಕ್ತಿಗಳು, ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ ಸಾಮಾನ್ಯ. ಈ ಮುನಿರಾಜು ಅನ್ನೋನು ಒಬ್ಬ SC. ಈ SC ಕೆಳಗಡೆ ನಾವು ಜನರಲ್ ಅವ್ರು ನಾವು ಹೆಂಗೆ ಕಾರ್ಯನಿರ್ವಹಿಸೋದು ಅಂತ 2 ವರ್ಷದಿಂದ ನಡೀತಾ ಇರ್ತಕ್ಕಂಥ ಈ ಕೆಲಸ. ಈ ಮುನಿರಾಜು ಯಾವತ್ತು ಅಧ್ಯಕ್ಷನಾದ್ನೋ, ಆ ಅಧ್ಯಕ್ಷನಾದ ನಂತರ ಸೆಕ್ರೆಟರಿ ಅವರು ಸರಿಯಾಗಿ ಫೈಲ್ಗಳು ತೋರಿಸ್ತಾ ಇರಲಿಲ್ಲ. ಇದರ ಹಿಂದೆ ಇನ್ನೂ ಜಾಸ್ತಿ ಭ್ರಷ್ಟಾಚಾರ ಐತೆ, ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಈ ಮುನಿರಾಜು ಅಧ್ಯಕ್ಷನಾದ ಮೇಲೆ ಒಂದೊಂದೇ ಸೆಕ್ರೆಟರಿ ಅವ್ರನ್ನ ಕೇಳೋಕ್ಕೆ ಶುರು ಮಾಡ್ದ. ಏನಪ್ಪ, ಎಷ್ಟು ಆಳು ಬತ್ತೈತೆ, ಎಷ್ಟು ಡಿಗ್ರಿ ಬತ್ತೈತೆ, ಏನು ಎತ್ತ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರು ಸೇರ್ಕೊಂಡು ಸೆಕ್ರೆಟರಿ ಮೇಲೆ ಒತ್ತಡ ತಂದರು. ಏನಂತ ಒತ್ತಡ ತಂದರು? ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ರೈತರು ಆಗ್ತಾ ಇರ್ತಕ್ಕಂಥ 100 ಗ್ರಾಮ್ ಹಾಲು ಕೂಡ ಇಲ್ಲಿ ಭ್ರಷ್ಟಾಚಾರ ನಡೀಬಾರದು ಅನ್ನೋದನ್ನು ಗುರಿ ಇಟ್ಕೊಂಡು ಸೆಕ್ರೆಟರಿ ಅವ್ರನ್ನ ಕೇಳೋಕೆ ಶುರು ಮಾಡಿದ್ರು. ಈ ಸೆಕ್ರೆಟರಿ ಮಂಜುನಾಥನವರು 12 ವರ್ಷಗಳಿಂದ ಏನೇನು ಭ್ರಷ್ಟಾಚಾರ ಮಾಡ್ಕೊಂಬಂದವರು ಅನ್ನೋದು AR DR ಉತ್ತರ ನೀಡಬೇಕಾಗತ್ತೆ. ಇಲ್ಲಿ SC ಅಂತ ಒಂದು ಉದ್ದೇಶಕ್ಕೆ ಈ ಕಾರ್ಯದರ್ಶಿ ಮುನಿರಾಜು ಅವರು ಅವ್ರ ಅತ್ತೆ, ಅವ್ರ ಮಾವ, ಅವ್ರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ ಎಲ್ಲರನ್ನೂ ಎತ್ಕಟ್ಟೋದು ಶುರು ಮಾಡ್ದ. ಏನಂತ ನೋಡ್ರಿ, ಇವು ಎಲ್ಲ ಕೇಳ್ತಾನೆ. ಸೆಕ್ರೆಟರಿ ಅನ್ನೋರು ನಾನು SC ಅಂತ ಒಂದು ಉದ್ದೇಶಕ್ಕೆ ನನ್ನನ್ನು ಡಿಸಾಲ್ವ್ ಮಾಡಿಸಿದ್ದಾರೆ. ಡಿಸಾಲ್ವ್ ಮಾಡಿಸೋ ಜೊತೆಗೆ ಸೂಪರ್ ಸೀಡು ಕೂಡ ಮಾಡಿಸಿದ್ದಾರೆ. ನಮ್ದಿನ್ನ 2 ವರ್ಷ ಅವಧಿ ಇದೆ. 2 ವರ್ಷ ಅವಧಿ ಇದ್ದಾಗ ಯಾಕೆ ಸೂಪರ್ ಸೀಡ್ ಮಾಡಿದ್ರು ಈ ಅಧಿಕಾರಿಗಳು? ನಾನು SC ಅನ್ನೋದು ಒಂದೇ ಉದ್ದೇಶಕ್ಕೆ ಈ ಥರ ಮಾಡಿದ್ದಾರೆ ಸರ್ ಅಂತಂದರು. ಅದಕ್ಕೋಸ್ಕರ ಈ ಹಾಲಿನ ಡೈರಿಯಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರ, ಮುಖ್ಯವಾಗಿ ಮಂಜುನಾಥ್ ಮಂಜುನಾಥ್ ಮಾಡಿರುವ ಅವ್ಯವಹಾರ ಮತ್ತು ಭ್ರಷ್ಟಾಚಾರವನ್ನು ಮುಚ್ಚಿಟ್ಕೊಳ್ಳಲು ಏನೇನು ಯಾರ್ಯಾರಿಗೆ ಯಾವ ಅಧಿಕಾರಿಗೆ ARಗೆ ಎಷ್ಟು ಕೊಟ್ಟವರು DRಗೆ ಎಷ್ಟು ಕೊಟ್ಟವರು ಅಂತ ನನಗೆ ಗೊತ್ತಿಲ್ಲ. ಬಟ್ ಕೊಡದೇ ಇದ್ದರೆ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಅಧಿಕಾರಿಗಳೇನು ದಡ್ರಲ್ಲ. ಕಾನೂನು ಪ್ರಕಾರ ಹೋಗಿದ್ದಿದ್ದರೆ 5 ವರ್ಷದ ಅವಧಿ ಇವರೇ ಮುಂದುವರಿಸಬೇಕು ಈ 11 ಜನ. ಆದರೆ ಇಲ್ಲಿ ಒಂದು ಕಡೆ ಹಾಲಿನ ಡೈರಿಯಲ್ಲಿ ಜಾತಿ ರಾಜಕೀಯವನ್ನು ತಂದು ಮುನಿರಾಜು ಅವರು ಒಂದು SC ಅನ್ನೋದು ಒಂದು ಉದ್ದೇಶಕ್ಕೆ, ಒಂದು ಕಾರಣಕ್ಕೆ ಸೂಪರ್ ಸೀಡ್ ಮಾಡಿರೋದಂತೂ ಸತ್ಯ. ಯಾಕಂದರೆ ನಾನು ಫಸ್ಟ್ ನಂಬಲಿಲ್ಲ ಏನಕ್ಕೆ ಅಂತ. ಈಗ ಸೆಕ್ರೆಟರಿ ಭ್ರಷ್ಟಾಚಾರ ಮಾಡಿ ಸೂಪರ್ ಸೀಡ್ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ. ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಏನನ್ನ ಭ್ರಷ್ಟಾಚಾರ ನಡೆಸಿರೋದು ನಿಜ ಆಗಿದ್ದಿದ್ರೆ ಸೂಪರ್ ಸೀಡ್ ಮಾಡಿದ್ರು ಅದೊಂದು
ಬಿಡಪ್ಪ ರೈತರಿಗೆ ನಷ್ಟ ತಂದಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರು ಅಂತ ಹೇಳ್ಬೋದು. ಇಲ್ಲಿ ಪ್ರಧಾನವಾಗಿ ಕಾರ್ಯದರ್ಶಿ ಮಂಜುನಾಥ್ ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಿ ಎಲ್ಲ ಅಧಿಕಾರಿಗಳನ್ನು ಕೂಡ ಕಮಿಟ್ಮೆಂಟ್ ಮಾಡ್ಕೊಂಡು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಯಾಕೆಂತಂದರೆ ಪ್ರಾಮಾಣಿಕ ಅಧಿಕಾರಿಗಳು ಕಮಿಟ್ಮೆಂಟ್ ಮಾಡ್ಕೊಳ್ತಾ ಇರಲಿಲ್ಲ. ಇವರು ಭ್ರಷ್ಟರು, AR ಆಗಲಿ DR ಆಗಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ಇವರು ಈ ಥರ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಯಾಕೆಂತಂದರೆ ಇನ್ನೊಂದು ಪಾಯಿಂಟ್ ಹೇಳ ನಿಮಗೆ, ಮುಖ್ಯವಾದ ಪಾಯಿಂಟು, ಇಡೀ ಕರ್ನಾಟಕ ರಾಜ್ಯದಲ್ಲಿ KMF ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು ಅಂದರೆ ಬೆಮ್ಮಲು, ಚಿಮ್ಮಲು, ಕೊಮ್ಮಲು ಇವೆಲ್ಲ ಐತಲ್ಲ, ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಹೆಸರೈತೆ. ಎಲ್ಲಿ ಕೂಡ 9.9 ಫ್ಯಾಟ್ ಬಂದಿರುವ ದಾಖಲಾತಿಗಳು ಇಲ್ಲ ಅಂತೆ. ನಾನು ಹೇಳಿದ್ದಲ್ಲ, ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ, ನಮ್ಮ ಬೆಮ್ಮಲ್ ಐತಲ್ಲ, ಬೆಮ್ಮಲ ಸಂಸ್ಥೆಯ ಅಧಿಕಾರಿಗಳೇ ಹೇಳಿದ್ದಾರೆ. ಈ ಮಂಜುನಾಥ್ ಸೆಕ್ರೆಟರಿ ಅವರ ತಂದೆ ಮುನಿಯಪ್ಪ ಅಂತ ಹಾಲಾಗ್ತಾ ಇದ್ದಾರೆ. ಅವ್ರದ್ದು ಒಬ್ಬರದು ಮಾತ್ರ ಫ್ಯಾಟ್ ಎಷ್ಟು ಬರುತ್ತೆ ಗೊತ್ತಾ? 9.9, 9.3, 9.4, 9.9 ಅಂತಂದರೆ ಇವರು ಎಲ್ಲ ರೈತರದ್ದು 31 ರೂಪಾಯಿ, 32 ರೂಪಾಯಿ, ಹೈಯೆಸ್ಟ್ 33 ರೂಪಾಯಿ 1 ಲೀಟ್ರ್ ಹಾಲು ಖರೀದಿ ಮಾಡ್ತಾರೆ ಇದೇ ಬೆಮ್ಮಲ್ ಸಂಸ್ಥೆಯವರು. ಅಂದರೆ ಅದೇ ಡೈರಿ ಮಲ್ಲೇಪುರ ಡೈರಿಯವರು ರೈತರಿಂದ 1 ಲೀಟ್ರ್ ಫ್ಯಾಟು 8 SNF, ಅದು ಫ್ಯಾಟು 4.5, 4.5, 3.5 ಆ ಥರ ಬರುತ್ತೆ. ಈ ಮುನಿಯಪ್ಪ ಅಂತೇಳಿ ಡೈರಿ ಸೆಕ್ರೆಟರಿ ಮಂಜುನಾಥ್ ಅವರ ತಂದೆ ಮುನಿಯಪ್ಪ ಅಂತ, ಅವ್ರದ್ದು ಮಾತ್ರ 9 ಬರುತ್ತೆ. 9 ಬರಬೇಕಾದ್ರೆ 9 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು HF ಆಗಲಿ, ಜೆರ್ಸಿ ಆಗಲಿ, ನಾಟಿ ಹಸು ಆಗಲಿ, ಎಮ್ಮೆ ಆಗಲಿ, ಈ 4ರಲ್ಲಿ ಕೂಡ 9.5 ಬರೋದೇ ಇಲ್ಲ. ನಾನು ಹೇಳ್ತಾ ಇಲ್ಲ, ಇವರು ನಂದಿನಿ ಡೈರಿಯವರೇ ವಿಚಾರಿಸಿ ಎನ್ಕ್ವೈರಿ ಮಾಡಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ HF ಆಗಲಿ, ಜೆರ್ಸಿ ಆಗಲಿ, ನಾಟಿ ಆಗಲಿ, ಎಮ್ಮೆಯಲ್ಲಿ ಕೂಡ 9 ಫ್ಯಾಟ್ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ, ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಇವರು ಮುನಿಯಪ್ಪ ಮಂಜುನಾಥ್ ಅವರ ತಂದೆಯವ್ರದ್ದು ಮಾತ್ರ 9 ಬರುತ್ತೆ ಫ್ಯಾಟು. 1 ಲೀಟ್ರ್ ಹಾಲು ಆ ಲೆಕ್ಕಕ್ಕೆ 43 ರೂಪಾಯಿ ರೇಟ್ ಬೀಳ್ತತೆ. ಅಂದರೆ ಇಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಮಂಜುನಾಥ್ ಅವರು. ಈಗ ಈ ಫ್ಯಾಟ್ ವಿಚಾರ ಇವೆಲ್ಲ ನಿಮಗೆ ರೈತರಿಗೆ ನಿಮಗೆ ಆಡಿಟಲ್ಲಿ ತೋರಿಸೋದಿಲ್ಲ. ನೀವು ಅನ್ಕೊಂಡಿದ್ದೀರ ಆಡಿಟಲ್ಲಿ ತೋರಿಸಿಲ್ಲ, ನಮ್ಮ ಸೆಕ್ರೆಟರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ. ಖಂಡಿತ ಆಡಿಟ್ ವರದಿಯಲ್ಲಿ ನಿಮ್ಮ ಫ್ಯಾಟ್ ಎಷ್ಟು, ನೀವು ಎಷ್ಟು ಲೀಟ್ರ್ ಹಾಕಿದ್ರೆ ಅದೆಲ್ಲ ತೋರಿಸಲ್ಲ. ನಿಮ್ಮ SNF ತೋರಿಸಲ್ಲ, ನಿಮ್ಮ ರೇಟು ತೋರಿಸಲ್ಲ. ಡೈರಿಗೆ ಏನೇನು ಬರ್ತೈತೆ ಅಂತ ಲೆಕ್ಕ ತೋರಿಸ್ಬೇಕು, ಡೈರಿಯಿಂದ ಏನೇನು ಹೋಗೈತೆ ಅಂತ ಲೆಕ್ಕ ವರದಿಯಲ್ಲಿ ತೋರಿಸ್ತಾರೆ. ಯಾರು ಮುನಿಯಪ್ಪನವರು ಫ್ಯಾಟ್ ಇಷ್ಟು ಬಂದೈತೆ ಅಂತ ಇಲ್ಲಿ ತೋರಿಸಲ್ಲ, ವರದಿ ಬರಲ್ಲ. ಅಲ್ಲಿ ಕೂಡ 1 ಲೀಟ್ರಿಗೆ 43 ರೂಪಾಯಿ ತಗೊಂಡಿದ್ದಾರೆ 1 ಲೀಟ್ರಿಗೆ. ಯಾರು ಮಂಜುನಾಥ್ ಅವ್ರ ತಂದೆ ಮುನಿಯಪ್ಪನವರು ಫ್ಯಾಟ್ ಬರೋದಿಲ್ಲ ಅಂತ ನಂದಿನಿ ಡೈರಿಯವರೇ ಹೇಳ್ತಾರೆ. ಅವರಿಗೆ 43 ರೂಪಾಯಿ ರೇಟದಲ್ಲಿ ನಂದಿನಿ ಡೈರಿಯವರೇ ರೇಟ್ ಬಿಲ್ ಕೊಡ್ತಾರೆ. ಸಾಧ್ಯ ಹೆಂಗಾಯಿತು? ಯಾವ ಥರ ಸಾಧ್ಯ ಆಗುತ್ತೆ ತಾವೇ ಹೇಳಬೇಕು ರೈತರು. ಮತ್ತು ಎಲ್ಲ ಕಡೆ ಯಾಕೆ ಬರಲ್ಲ? ಇದೇ ಮಲ್ಲೇಪುರ ಡೈರಿಯಲ್ಲಿ ಮುನಿಯಪ್ಪಂದೇ 9 ಬರಬೇಕಾದ್ರೆ ಇನ್ನು ಬೇರೆ ಬೇರೆ ಡೈರಿಯಲ್ಲಿ ಬಂದಿರಲ್ವ 9.5? ಅಷ್ಟು ಪ್ರಾಮಾಣಿಕವಾಗಿ ಎಮ್ಮೆ ಕಟ್ಕೊಂಡು ಹಾಲು ಕೊಟ್ಟರು ಕೂಡ ಇಲ್ಲಿ ಕೂಡ ತುಂಬ ಮೋಸ ಮಾಡಿದ್ದಾರೆ. ಇಲ್ಲಿನ ರೈತರಿಗೆ ನೀವೇನು 34 ಜನ ರೈತರು ಹಾಳಾಗ್ತಾ ಇದ್ರು, 34 ಜನರ ಪೈಕಿ 33 ಜನಕ್ಕೆ ಕೇವಲ 28 ರೂಪಾಯಿ, 33 ರೂಪಾಯಿ, 32 ರೂಪಾಯಿ, 31 ರೂಪಾಯಿ ಮಾತ್ರ ಬಿಲ್ ಕೊಟ್ಟಿದ್ದಾರೆ. ಅದೇ ಸೆಕ್ರೆಟರಿ ಮಂಜುನಾಥ್ ಅವರ ತಂದೆ ಹೆಸರು ಮುನಿಯಪ್ಪನವರ ಹೆಸರಿಗೆ 43 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲಿಂದ ಸಾಧ್ಯ? ಹೇಗೆ ಸಾಧ್ಯ? ನೀವು ಹೇಳಬೇಕು.